ಕಚ್ಚಿ ನೋಡ್ಲಕತ್ತೀರಿ ಅಂದ್ರ ಕಚ್ಚಿ ನೋಡುವಂತ ತಿಂಡಿ ಇವತ್ತು ನಿಮ್ಮಲ್ಲಿ ಬಂದಾದಂದ್ರ ಹೌದ್ ಇವತ್ತು ಭೂದ್ಯಾಳದವಂದರೆ ತಿಳಿದು ಹೋಗಲಿ. ಇವತ್ತು ಕುರುಗೊಂಡದವ್ರು ಯಾರಿಗೂ ಮಾತಾಡಲ್ಲ, ಮಾತಾಡದವ್ರಿಗೆ ಹೆಜ್ಜೆ ಕಿತ್ತಲಕ್ಕ ಬಿಡಲ್ಲ. ಹೌದ್ ಕಚ್ಚಿ ಚಲೋ ಅದ ಸೀರೆ ಚಲೋ ಅದ ನೋಡೋದದ. ಹೌದು. ಅದಕ್ಕ ಭೀಮವ್ವಣ್ಣ ಏನ್ರಿ ಗೌಡ್ರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳ್ತಾರ. ಎಂತ ಮಾತು ಹೇಳ್ರಿ ಗೌಡ್ರು. ಎಂತ ಮಾತು ಹೇಳ್ಯಾರ. ಹೌದ್ ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟಲಿ ಕಡು ಬಡವನು. ಹೌದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಹ ಶಿರವೇ ಹೊನ್ನಿನ ಕಳಸ ನೋಡೆಂದ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳಿ ಹೇಳಿ ಶರಣಾದಿ ಪ್ರಮುಖರು 12ನೇ ಶತಮಾನದೊಳಗ ಹಿಂಗ ಹೇಳಿ ಹೋಗ್ಯಾರ. ಹಿಂಗೆ ಯಾಕೆ ಹೇಳಿದ್ರಿ ಗೌಡ್ರ ಮಾತ? ಹಿಂಗ ಯಾಕೆ ಹೇಳಬೇಕಾಗ್ಯದ ಭೀಮವ್ವಣ್ಣ? ಹೌದು ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಇದ್ದಾವ ಏನ್ ಮಾಡ್ತಾರೋ ಗುರುನಾಥಗ ಗಚ್ಚಿನ ಗುಡಿಯನ್ನ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಾನೆ ಇಡತಾನ. ಯಾರು ಶ್ರೀಮಂತರಿದ್ದವರು? ಶ್ರೀಮಂತರಿದ್ದವರು. ಹೌದ್ ಹೌದು. ಇನ್ನ ಬಡವಿದ್ದವನು ಒಂದು ಗುಡಿ ಕಟ್ಟಿಸ್ಯಾನ ಪರಮಾತ್ಮಗ. ಎಂತ ಗುಡಿ ಕಟ್ಟ್ಯಾನ್ರಿಪ್ಪ ಬಡವಿದ್ದವರು? ಪಂಚಮಹಾಭೂತಗಳ ತುಂಬಿರ್ತಕ್ಕಂತ ಈ ಶರೀರಕ್ಕೆ 12ನೇ ಶತಮಾನದೊಳಗ ಬಸವಣ್ಣವರು ಗುಡಿ ಎತ್ತ ಕರೆದಾರ. ಹೆಂಗ್ ಕರೆದಾರಿ? ಈ ಶರೀರಕ್ಕೆ ಗುಡಿ ಎತ್ತ ಹೆಂಗ ಕರೆದಾರ? ಹೌದು ಕಾಲು ಒಯ್ದು ಕಂಬ ಮಾಡಿದ್ರು ಕೇವ ರಕ್ತ ಮಾಂಸ ತುಂಬಿರ್ತಕ್ಕಂತ ಈ ಶರೀರಕ್ಕ ದೇಗಲಂದ್ರು ಹೋಗಲಂದ್ರು. ಈ ನಮ್ಮ ತಲೆಯಲ್ಲದ ನೋಡು, ಇದು ಬಂಗಾರದ ಕಳಸತ್ತ ತಿಳಿ ಅಂತ ಹೇಳಿ ಹೋದ್ರ ಹಿರಿಯಾರು. ಹೌದ್ ಹೌದು. ಅಣ್ಣಗೌಡ್ರಿ ಒಂದ್ ಸ್ವಲ್ಪ ಕಿರಿಕಿರಿ ಗಪ್ ಮಾಡ್ರಿಪ್ಪ, ಸ್ವಲ್ಪ ದಾಂಧಿ ಸ್ವಲ್ಪ ಮಾಡ್ಬೇಡ್ರಿ. ಶಾಂತ್ರಿ. ಹೌದ್ ಹಾ ಅದಕ್ಕ ಹಾ ಒಂದ ಹಿರಿಯರ ವಾಣಿ ಪ್ರಕಾರ ಏನ್ ಮಾಡ್ಯಾರು? ಪ್ರತಿ ವರ್ಷದಂತೆ ಈ ವರ್ಷನೂ ಸಹಿತ ಯಾವ ಚಡಚಣ ಪಟ್ಟಣದಲ್ಲಿ ಒಂದು ದುರ್ಗಾದೇವಿ ಜಾತ್ರೆಯನ್ನ ಹಮ್ಮಿಕೊಂಡು ಹೌದು ಇಲ್ಲಿ 2 ಸಂಘಗಳನ್ನ ಬರಮಾಡಿಕೊಂಡಾರ. ಯಾವ್ಯಾವ್ರಿಪ್ಪ ಕಲಾ ಸಂಘ? ಈಗಾಗಲೇ ನಮ್ಮ ಹಿರಿಯ ಕಲಾವಿದರು ಹೇಳಿ ಹೋದ್ರ. ಅವರು ಏನ್ ಹೇಳಿದ್ರಿ? ಹಾ ಹಿರಿಯ ಕಲಾವಿದರು ಹೇಳಿದ್ರು, ಹೌದ್ ಒಂದು ಮಾಳಿಂಗರಾಯನ ಮಟ್ಟ ಮನಿ ಹಾಡುವಂತ ಸಂಘ ಹೌದು. ಇದು ಶ್ರೀ ನೀಲಗಂಗಾದೇವಿ ಡೊಳ್ಳಿನ ಕಲಾಗಾಯನ ಸಂಘ, ಇದು ಭೂದ್ಯಾಳ. ಹೌದು. ಇನ್ನ ಒಂದು ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಕುರುಗೊಟ್ಟ. ಹಿಂಗ 2 ಸಂಘಗಳನ್ನ ಇವತ್ತು ಇಲ್ಲಿಗೆ ತಮ್ಮೂರಿಗೆ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಇವು 2 ಸಂಘಗಳಲ್ಲಿ ಹಾಡುವಂತ ಹಾಡಿನಲ್ಲಿ, ಮಾತಾಡುವಂತ ಮಾತಿನಲ್ಲಿ, ಬಾರಿಸಾಡುವಂತ ವಾದ್ಯದಲ್ಲಿ ತಪ್ಪು ತಡಿಗಳಾಗೋದು ಬಹಳ ಸಹಜ ಅದ. ಹೌದು. ಇವು ಏನೇ ಹೊತ್ತು ಮುಣುಗುತ್ತನೂ ತಪ್ಪಾದ್ರೆ ಸಹಿತ ತಮ್ಮ ಮನಿ ಮಕ್ಕಳ ಸಹಕಾರ ಮಾಡಿರುತ್ತೆ, ತಮ್ಮಲ್ಲಿ ಒಂದು ಇರಂತಿಯನ್ನ ಮಾಡಿಕೊಂಡು. ಅದಕ್ಕೆ ಭೀಮವ್ವಣ್ಣ ಏನಾಯ್ತ್ರಿ? ಸ್ವಲ್ಪ ಈ ಕಡೆ ಬೀಗರ ಕಡೆ ಹೋಗೋದಾದ ಇವತ್ತ. ಹೌದ್ ಹೌದ್. ಬೀಗರ ಕಡೆಗೆ ಸ್ವಲ್ಪ ಬೀಗರ ಕಡೆ ಹಾಯ್ದು ಬರೋದದ. ಹೌದ್. ಅದಕ್ಕೆ ನಾ ಅದ್ದೀನಿ, ಏನತ್ತೀರಿ ನೀವು? ಇವ್ರಿಗೆ ಕುರುಗೊಟ್ಟದವ್ರಿಗೆ ಕರ್ರಗಂದಿಲ್ಲ, ಕೆಂಪಗಂದಿಲ್ಲ, ಹ್ಯಾಂಗದಿರಿ ಅಂದಿಲ್ಲ, ಯಾವಾಗ ಬಂದಿರಿ ಅಂದಿಲ್ಲ, ಏನೂ ಮಾತಾಡ್ಸೇ ಇಲ್ಲ. ನಾ ಹೌದ್ ಹೌದ್. ಏನತ್ತಾನ್ರಿ ತಳ ಕೂತ್ ಬೀರು? ಜಳ ಕೂತು ಬೀರುನು ಮಾತಾಡ್ತಾನ, ಮ್ಯಾಗ ಮಾತಾಡೋ ಮಾಸ್ತರ್ನು ಅತ್ತಾನ. ಅವೇನತ್ತಾರ ಚೊನ್ನೆ? ಏನತ್ತಾನಂದ್ರ ಎಟ್ಟು ಜಿಗದ್ಯಾಡ್ತಾರ, ಜಿಗದ್ಯಾಡ್ಲಿ ಕರೆ ಕಚ್ಚಿ ದುರಸ್ತು ಬೀರ್ಬೇಕು. ಗಣಸರ ಮೇಲೆ ಚಿಕ್ಕಡಿದು. ಅದಕ್ಕೆ ಕುರುಗೊಟ್ಟದವ್ರಿಗೆ ನಿಮಗೊಂದು ಹೇಳೋದಾದ, ನಿಮ್ಮಂಗ ಹೆಣ್ಮಕ್ಳ ಮೇಲಿಲ್ಲ ನಮ್ದು. ಭೂದೇಳದವನು ಕಚ್ಚಿ ಜಗ್ಗಲಕ್ಕೆ ಬಂದವ್ರು ಬಹಳ ಮಂದಿ ಅದಾರ. ಯಾವನ ಕೈಯಾಗನು ಕಚ್ಚಿ ಸಿಕ್ಕೇ ಇಲ್ಲ, ಸಿಗೋದು ಇಲ್ಲ. ಸೊಮ್ ಮಾತಾಡ್ತಾರ ಇವ್ರು. ಯಾಕಪ್ಪ ಅಂತಂದ್ರ ಇವತ್ತು ಏನು ಇಲ್ಲಾರ್ದೇ ಬೆನ್ನ ಹತ್ತೀರಂದ್ರ ಹೌದಿಲ್ಲ? ಹೌದು. ಒಂದು ರೀತಿ ತಿಳಿದು ಇಲ್ಲಿ ಕಾರ್ಯಕ್ರಮನೇ ಮಾಡ್ಬೇಕಂತೆ ನಾವು ಬಂದಿದ್ದೆವು. ಹೌದು. ಇವತ್ತು ನೀವು ಕುರುಗೊಟ್ಟದವ್ರು ನಿಮಗೆ ಏನು ಕರ್ರಗಂದಿಲ್ಲ, ಕೆಂಪಗಂದಿಲ್ಲ, ಸುಮ್ಮಿನ ಸುರುವಿನ ಸಂದನೆಗೆ ಕಚ್ಚಿ ನೋಡ್ಲಕತ್ತೀರಿ ಅಂದ್ರ ಕಚ್ಚಿ ನೋಡುವಂತ ತಿಂಡಿ ಇವತ್ತು ನಿಮ್ಮಲ್ಲಿ ಬಂದಾದಂದ್ರ ಇವತ್ತು ಭೂದ್ಯಾಳದವಂದರೆ ತಿಳಿದು ಹೋಗಲಿ, ಇವತ್ತು ಕುರುಗೊಟ್ಟದವ್ರದರೆ ತಿಳಿದು ಹೋಗಲಿ. ಹೌದ್ ಹೌದು. ಯಾಕಂದ್ರೆ ಕಚ್ಚಿ ವಿಷಯಕ್ಕೆ ಬಂದಿರ ಅಂದ್ರೆ ಇವತ್ತು ನಿಮ್ಮ ತಿಂಡಿ ಎಟ್ಟದ ನೋಡ್ಬೇಕಾಗ್ಯದಲ್ಲಿ. ಯಾಕ ಯಾರಿಗೂ ಮಾತಾಡಲ್ಲ, ಮಾತಾಡದವ್ರಿಗೆ ಹೆಜ್ಜೆ ಕಿತ್ತಲಕ್ಕ ಬಿಡಲ್ಲ. ಕಚ್ಚಿ ಚಲೋ ಅದ ಸೀರೆ ಚಲೋ ಅದ ನೋಡೋದದ. ಹೌದಿಲ್ಲ? ಹೌದು. ಯಾವಾಗ ದುರಸ್ತದ ನೋಡ್ಬೇಕಾಗ್ಯದ ಇಲ್ಲಿ. ಸ್ವಲ್ಪ ಫರಕಿಗೆ ಬಿತ್ತು ಮಾತ ಪರಕಾಯ್ತು, ಗಜ್ಜಿಗೊಮ್ಮ ಉದಾನೆ. ಹೌದಿಲ್ಲ? ತಲೆ ಒಳಗಿರ್ಲಿ ನಿಮಗ ಬೀರು. ಅದಕ್ಕ ಬೀರು ಸುಮ್ಮನೆ ತಣಂಗನಂಗ್ ಮಂಗನಂಗ್ ಜಿಗಿಯೋದು, ತೆಳಗ್ ಕುಂದ್ರದು ಅದು ಕೆಲಸ ಅಲ್ಲ. ಹೌದಿಲ್ಲ? ಇದು ಬರೋಂಗ ಯಾಕೆ ನಡೆಯಲ್ರಿ ನಮ್ಮಲ್ಲಿ. ಹೌದಿಲ್ಲ? ಗುಳ್ಳನ ಮಾಡ್ಕೊಂಡು
ಕುಂದಿಸ್ತೀರ ಹತ್ತು ಮುಣಗರದಾಗ ಗೊತ್ತೇನು? ಯಾಕಪ್ಪ ಅಂತಂದ್ರ ನಿಮಗೊಂದು ಹೇಳೋದದ, ಏನ್ ಹೇಳದ್ರಿ? ಬೆಂಕಿ ಮುಂದೆ ತಂದು ಹಿಂಗ ಕೈ ಇಟ್ರು ಸುಡ್ಲಾರ್ದೆ ಬಿಟ್ಟಿತ್ತ ಬೀರು. ಅದ್ಯಾಕ್ ಬಿಟ್ಟಿತ್ರಿ? ಸ್ವಲ್ಪ ನಿನಗ್ ಜಲ ಬಡಿಬೇಕಾಗ್ತದ. ಹೌದ್ ಹೌದ್ ಹೌದಿಲ್ಲ? ಹೌದು. ಏನ್ ಮಾತಾಡ್ತೀರಿ, ಏನ್ ಹಾಡ್ತೀರಿ, ಎಷ್ಟ್ ನೀವು ಜಿಗದಿ ಆಡ್ತೀರಿ, ಹತ್ತು ಮುಣಗತನ ನೋಡೋದನ. ಇವತ್ತು ಎದಕ್ಕೆ ಏನ್ ಮಾಡೋರಿದ್ದೀರಿ ಒಟ್ಟು ಒತ್ತಾಟೆ ಬಂದು ಬಿಡ್ರಿತ್ತಿನ. ಹೌದ್ ಹೌದು. ಯಾಕಂದ್ರ ನೀವು ಬಹಳ ದಿನ ಪೆಂಡಿಂಗ್ ಮ್ಯಾಗ ಇವತ್ತು ಫುಲ್ ಫ್ರೆಶ್ ಆಗಿ ಬಂದಿರಿ ಹಾಡ್ಲಕ್ಕ. ಹೌದ್ ಹೌದ್. 6 ತಿಂಗಳ ಗಟ್ಲೆ ಬಂದಿಟ್ಟು ಇವತ್ತು ಚಾಲು ಮಾಡ್ರಿ. ಇವತ್ತು ಚಾಲು ಮಾಡಿರಿ. ಹೌದು. ಬರಾನೇ ಕದ್ದಿನೇ ಶುರು ಮಾಡ್ಯಾರ ಅವರು. ಇರ್ಲಿ 6 ತಿಂಗಳದಾಗ ಮೆತ್ತಗಾಗಿರ್ಬೇಕು. ಇದು ಬೋದೇಳದಂದಾರ ಸಾಯತನ ಮೆತ್ತಗಾಗಲ್ಲ, ಕಲ್ಲಿದ್ದಂಗ ಅಟ್ಟಿ ಬಿಸಿ ಒಳ್ಳೆಯದು. ಇದು ಗೂಟ್ ಹಂಗೆ ಇರದಿರಿ, ಇದು ಯಾವಾಗಲೂ ಕರಗದಲ್ಲಿದು. ಹೌದಿಲ್ಲ? ಹೌದು. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ನಿಮಗೊಂದು ಮಾತು ಹೇಳೋದದ. ಏನ್ ಹೇಳೋದ ಮಾತ? ಹಂಗೂ ಕದನ ತೆಗದಿರಿ, ಹಿಂಗೂ ಕದನ ತೆಗದಿರಿ. ಹೌದು. ಮುಂದಿನ ಸಂದಿನಾಗ ಏನ್ ಮಾತಾಡು, ಏನ್ ಹಾಡ್ತಿ ಹಾಡ್ರಿ, ಏನ್ ಕೇಳ್ತೀರಿ ಕೇಳ್ರಿ. ಗುರುನಾಥ್ ನಮಗೆ ಎಷ್ಟು ಬುದ್ಧಿ ಕೊಟ್ಟ ನೋಡು. ಕೊಟ್ಟ ಮಟ್ಟಿಗೆ ಮಾತಾಡಿ ಹಾಡಿ ಹೋಗೋದಾರ ಇವತ್ತ. ಹೌದು. ಕುಸ್ತಿ ಹೆಂಗಾಗಿರ್ಬೇಕು, ಡುಬನಕಿಟ ಹಾಕ್ಬೇಕು ಒಳಗ ಹಂಗೆ. ನಿಮ್ಮಲ್ಲಿ ಕುಬಿ ಇತ್ತು, ನಿಮ್ಮಲ್ಲಿ ತಿಂಡಿನೇ ಇತ್ತು ಅಂದ್ರೆ ನಾನು ಕಚ್ಚಿಗೆ ಕೈ ಹಾಕ್ರಿ. ಹೌದಾ? ಹೌದು. ಹೊತ್ತು ಮುಣಗೋದ್ರಾಗ ಹೌದಿಲ್ಲ? ಏನ ಕಚ್ಚಿ ದುರಸ್ತದೋ ಏನ ಪ್ಯಾಂಟ್ ದುರಸ್ತದೋ ನೋಡುದದ. ಹೌದಿಲ್ಲ? ಹೌದು. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಎಷ್ಟು ಮಂದಿ ಇದೀರಿ ಇಟ್ಟೆ ಕುಂದರಿ ಕರೆ. ಹೌದಾ? ಹೌದು. ಎಷ್ಟು ಮಂದಿ ಇದೀರಿ ಇಟ್ಟೆ ಕುಂದರಿ. ಹೊತ್ತು ಮುಣಗೋದ್ರಾಗ ಇವಕ್ JCB ಮುಳ್ಳು ಒತ್ತದಂಗ ದಂಡಿಗೆ ಹಚ್ಚಿ ಬಿಡ್ತೀನ. ಬರೀ ಸುಮ್ಮ ಕೂತು ನೋಡ್ರಿ ನೀವು. ಹೌದಿಲ್ಲ? ಹೌದು. ಅದಕ್ಕೆ ಹೆಚ್ಚಿಗೆ ಏನು ಮಾತಾಡೋದು ಬೇಡ ಭೀಮಣ್ಣ. ಹೌದು. ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ. ಹೌದಾ? ಸುರುವಿನ ಸಂದಿನಾಗೆ ನಮ್ಮ ನಸರಿನ ಬಾಯಿ ಮತ್ತ ಅವ್ರಿಗೆ ಇಟ್ಟು ದಿನ ರೆಸ್ಟ್ ಸಿಕ್ಕದ. ಅವ್ರು ಕುಣಿದಾಡ್ಕೋತ ಮುಂದಕ್ಕೆ ಹೋದ್ರಿ. ಈಗ ಬಾಯಿ ಏನು ಅಂದಿಲ್ರಿ, ಇವ್ಯಾಡು ಕುರ್ಸಲೆಗಳು ನಡೆಸ್ಯಾವ. ಅವ್ರ ಕಡೆ ಏನಿಲ್ಲ, ಬಾಯಿ ಕಡೆಗೆ ಏನು ಇಲ್ಲ. ಇಲ್ಲ ಕುಣಿದಾಡ್ಕೋತ ಮುಂದಕ್ಕೆ ಹೋಗ್ಯಾರ ಅನ್ನ ಬಳಕ. ಹೌದು. ಇಲ್ಲಿ ಹೆಂಗಾಗ್ಯದ ಭೀಮಣ್ಣ, ಹೆಂಗ್ರಿಪ್ಪ? ಹಾಡೋದು ಮಾತಾಡೋದು ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಪೀರಿಯಡ್ ಮ್ಯಾಗ ತಗೋಬೇಕಾಗ್ಯದ. ಹೌದಿಲ್ಲ? ಹಿಂಗಾಗಿ ಹೋಗ್ಬೇಕಾಗ್ತದ ನನ್ನ ಆತ್ಮೀಯ ಬಂಧುಗಳೇ. ಅದಕ್ಕ ಈ ಗಾಳಿನೂ ಹಂಗೆ ಕಾಡ್ತದ್ರಿ. ಕಣ್ಣಾಗ ಹಾರಿ ಬರ್ತದ ಬಂಟ್ರ. ಇರ್ಲಿ. ಈಗ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಮುಂದಿನ ಸಂದಿಗಿ ನಮ್ಮ ಸರಿಜೋಡಿ ಕಲಾವಿದರು ಹ್ಯಾಂಗ ಬರ್ತಾರ ಅದಕ್ಕ ಹಂಗ ನಾವು ಮುಂದೆ ಹೋಗೋದಾದ. ಹೌದು. ಭಗವಂತ ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟು ಮಾತಾಡಿ ಹಾಡೋದದ. ಅದಕ್ಕೆ ಈಗ ಯಥಾ ಪ್ರಕಾರ 4 ನುಡಿ